ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರಿ. ಯಾವುದೇ ಕಾರಣಕ್ಕೂ ಕ್ವಶನ್ ನಂಬರ್ 34 ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ನೀವು 5 ತೆಗೆದುಕೊಳ್ಳಲೇಬೇಕು ಸರ್. ಯಾಕಂದರೆ ಅದರ ಒಂದು 5 ವೀಡಿಯೋಸ್ಗಳನ್ನು ಮಾಡಿಕೊಡ್ತೇನೆ. ಒಂದು 5 ನಿಮಿಷದ ಒಂದೊಂದು ವೀಡಿಯೋಗಳನ್ನು ನೋಡಿ. ಯಾಕಂದರೆ ಒಂದೇ ಒಂದು ನನ್ನ ಒಂದು ಇದು ಟಾರ್ಗೆಟ್ ಇರುವಂಥದ್ದು, ಪ್ರತಿಯೊಬ್ಬರು ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಕಷ್ಟ ಅಂದ್ಕೊಂಡು ಎಲ್ಲರೂ ಬಿಟ್ಟು ಬರ್ತಾರಲ್ವ, ತಾವುಗಳು ಅದನ್ನು ಬರೆದು ಬರಬೇಕು. 40 ನೋಡಿ 5 ಮಾರ್ಕ್ಸ್ಗಳು. ಯಾವುದು ಕ್ವಶನ್ ನಂಬರ್ 34 5 ಮಾರ್ಕ್ಸ್ ಇರುತ್ತೆ. ಕ್ವಶನ್ ನಂಬರ್ 34 ಏನು ಅಂತ ಹೇಳಿದರೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಆಗಿರುತ್ತೆ. ಇಷ್ಟು ದೊಡ್ಡಕ್ಕೆ ಒಂದು ಕ್ವಶನನ್ನು ಕೊಟ್ಟಿರ್ತಾರೆ. ಕಾನ್ವರ್ಸೇಷನ್, ಇದು ಕಾನ್ವರ್ಸೇಷನನ್ನು ಕೊಟ್ಟಿರ್ತಾರೆ. ತಾವುಗಳು ಇದನ್ನು ಓದ್ಕೊಂಡು ಇಂಡೈರೆಕ್ಟ್ ಸ್ಪೀಚಲ್ಲಿ ಬರೀಬೇಕಾಗಿರುತ್ತೆ. ಇದರ ಹೆಡ್ಡಿಂಗು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ ಇರುತ್ತೆ. ಮಾಡಲ್ 1 2 3 ಪ್ರಿಪೇರ್ಡ್ ಎಕ್ಸಾಮ್ 1 2 ಎಲ್ಲದೂ ಕೂಡ ನಿಮ್ಮ ಹತ್ರ ಇದೆ. ಹಾಗಿದ್ದರೆ ಯಾವ ರೀತಿಯಾಗಿ ಬರೀಬೇಕು ಅಂತ ಈಗ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಭಾಳ ಈಸಿಯಾಗಿ 5 ನಿಮಿಷದಲ್ಲಿ ನಾನು ಬರೆದು ಮುಗಿಸ್ತೇನೆ. ಯಾಕೆ ನಾನು ಇದನ್ನು ಕಲಿಸ್ತಾ ಇದ್ದೀನಿ ಅಂತ ಮೊದಲು ನಿಮ್ಗೆ ಹೇಳ್ತೀನಿ. ಯಾಕಂದರೆ 4 ಮಾರ್ಕ್ಸ್ ಕ್ವಶನ್ ಬರೆದ್ರೆ 4 ಔಟ್ ಆಫ್ 4 ಇವತ್ತಿಗಾದರೂ ತಾವುಗಳು ತೆಗ್ದಿಲ್ಲ, ಹೌದಲ್ವಾ? 3 ಕೊಡ್ತಾರೆ, 2.5 ಕೊಡ್ತಾರೆ. ಆದರೆ ಯಾವ ಕಾರಣಕ್ಕೂ ಇಲ್ಲಿ ಕರೆಕ್ಟಾಗಿದ್ದರೆ 5 ಔಟ್ ಆಫ್ 5ಕ್ಕಿಂತ ಕಡಿಮೆ ಕೊಡುವ ಹಾಗೇ ಇಲ್ಲ. ಗ್ರಾಮರ್ ಪಾರ್ಟಲ್ಲಿ ಅದೊಂದು ನಿಮಗೆ ಪ್ಲಸ್ ಪಾಯಿಂಟು. ಬನ್ನಿ ವಿದ್ಯಾರ್ಥಿಗಳೇ, ಹಾಗಿದ್ದರೆ ಯಾವ ರೀತಿಯಾಗಿ ಎಕ್ಸಾಮಲ್ಲಿ ಆನ್ಸರ್ ಬರೀಬೇಕು ಅಂತ ಹೇಳ್ತಾ ಹೋಗ್ತೇನೆ. ದಿಸ್ ಈಸ್ ದ ಕಾನ್ವರ್ಸೇಷನ್. ಹಾಗಾಗಿ ಇದನ್ನು ರಿಪೋರ್ಟ್ ದಿ ಕಾನ್ವರ್ಸೇಷನ್ ಅಂತ ಹೇಳ್ತೀವಿ. ದೀಸ್ ಸೆಂಟೆನ್ಸಸ್ ಆರ್ ಇನ್ ಡೈರೆಕ್ಟ್ ಸ್ಪೀಚಲ್ಲಿದೆ. ಇದನ್ನು ನಾವು ಇಂಡೈರೆಕ್ಟ್ ಸ್ಪೀಚಲ್ಲಿ ಬರೀಬೇಕು. ಇಲ್ಲಿ ಕತೆ ಬರೆಯೋ ಅವಶ್ಯಕತೆ ಇಲ್ಲ ಸರ್. ಸನ್ನಿ ಮಾರ್ನಿಂಗು ತಾವುಗಳು ತಲೆಯಿಂದ ತೆಗೆದು ಹಾಕಬೇಕು. ಇಲ್ಲಿ ಕಾನ್ವರ್ಸೇಷನ್, ಯಾವುದೋ ಒಂದು ಕಾನ್ವರ್ಸೇಷನ್ ನಿಮ್ಮ ಟೆಕ್ಸ್ಟ್ ಬುಕ್ಕಿಂದನೂ ಕೊಡ್ಬೋದು, ಅಥವಾ ನಿಮ್ಮ ಔಟ್ ಆಫ್ ಸೋರ್ಸ್ ಅಂತಲೂ ಕೂಡ ನಿಮ್ಮ ಒಂದು ಸರ್ಕ್ಯುಲರ್ ಬಂದಿತ್ತು. ಅದೇನು ಅಂದರೆ ಗ್ರಾಮರು ಔಟ್ ಆಫ್ ಸೋರ್ಸಿಂದನೂ ಬರ್ಬೋದು. ಯಾವುದೇ ರೀತಿಯಾದಂಥ ಅಬ್ಜೆಕ್ಷನನ್ನು ಮಾಡುವ ಹಾಗಿಲ್ಲ. ಹಾಗಿದ್ದರೆ ಬನ್ನಿ ಈಗ ಒಂದೊಂದಾಗಿ ಕಲಿಸ್ತಾ ಹೋಗ್ತಾನೆ. ಡಾನ್ ಗಾನ್ಜಲೋ ಏನಂತ ಹೇಳ್ತಾನೆ, ಏನಂತ ಕೇಳ್ತಾನೆ. ಐ ವಾಂಟ್ ಅ ಬೆಂಚ್ ಟು ಮೈ ಸೆಲ್ಫ್ ಅಂತ ಕ್ಲಿಯರ್ ಕೇಳ್ತಾನೆ. ಯಾರಿಗೆ ಕೇಳ್ತಾನೆ ಅಂದರೆ ಕೊನಿತೋಗೆ ಕೇಳ್ತಾನೆ. ಹಾಗಿದ್ರೆ ಕಾನ್ವರ್ಸೇಷನ್ ನಡೀತಾ ಇರುವಂಥದ್ದು ಡಾನ್ ಗಾನ್ಜಲೋ ಹಾಗೂ ಕೊನಿತೋ ನಡುವೆ. ಇದು ಯಾವ ರೀತಿಯಾಗಿ ಬರೀಬೇಕು ಎಕ್ಸಾಮಲ್ಲಿ ಕ್ಲಿಯರಾಗಿ ಹೇಳ್ತಾ ಹೋಗ್ತೇನೆ. ನೋಡಿ ಮಕ್ಕಳೇ, ಡಾನ್ ಗಾನ್ಜಲೋ ನೋಡಿ ಕೇಳಿದ್ದಲ್ವ ಇದು. ಐ ವಾಂಟ್ ನೋಡಿ, ಇದು ಆಸ್ಕ್ಡ್ ಅಥವಾ ಸೆಡ್ ಯಾವುದಾದ್ರೂ ಬರೀರೋ ಎರಡೂ ಕೂಡ ಸರಿ. ಟೋಲ್ಡ್ ಅಂತ ಬರೆದ್ರೂ ಕೂಡ ತೊಂದರೆ ಇಲ್ಲ. ಯಾಕಂದರೆ ನೀವು ಕಮೆಂಟ್ ಹಾಕಿಬಿಡ್ತೀರ ಆಮೇಲೆ, ಸರ್ ನಾನು ಹಿಂಗೆ ಬರ್ತಾರೆ ಹೆಂಗೆ ಅಂತ. ಹಾಗಾಗಿ ನೋಡಿ, ಇಲ್ಲಿ ಡಾನ್ ಗಾನ್ಜಲೋ ಆಸ್ಕ್ಡ್ ಅಂತ ಬರೆದ್ರೂ ನಡೆಯುತ್ತೆ, ಸೆಡ್ ಅಂತ ಬರೆದ್ರೂ ನಡೆಯುತ್ತೆ, ಹಾಗೂ ಟೋಲ್ಡ್ ಅಂತ ಬರೆದ್ರೂ ಕೂಡ ನಡೆಯುತ್ತೆ. ಆದರೆ ನಾವು ಆಸ್ಕ್ಡ್ ಅಂತ ಬಳಸಲ್ಲ ಬಹಳ ಕಡೆ, ಯಾಕೆಂದರೆ WH ಕ್ವಶನ್ಸಿಗೆ ಬಳಸ್ತೇವೆ. ಹಾಗಾಗಿ ನಾನೀಗ ಇಲ್ಲಿ ಟೋಲ್ಡ್ ಅಂತಲೇ ಹೋಗ್ತೇನೆ, ನೋ ಪ್ರಾಬ್ಲಮ್. ಆಯಿತಾ? ಯಾರಿಗೆ? ಕೊನಿತೋ ನೋಡಿ, JUANITO. ಇದನ್ನು ಜೊನ್ಯಾಟೋ ಅಂತನಾರ ಕೊರೀರಿ, ಕೊನಿತೋ ಅಂತನಾರ ಹೇಳಿ. ನೋಡಿ ಸರ್, ಏನು ಮಾಡಿದೆ ನಾನು, ಇಲ್ಲಿರೋದನ್ನೇ ಇಲ್ಲಿ ಬರೆದಿದ್ದೀನಿ, ಇಲ್ಲಿರೋದನ್ನು ಇಲ್ಲಿ ಬರೆದಿದ್ದೀನಿ. ಇಲ್ಲಿ ಯಾವುದು ವೈಟ್ ಕಲರಲ್ಲಿದೆಯಲ್ಲ, ವೈಟ್ ಚಾಕ್ ಪೀಸಲ್ಲಿ ಇದು ಎಕ್ಸ್ಟ್ರಾ ಬರೆದಿರುವಂಥದ್ದು ಹೇಳ್ದ ಅಂತ ಏನಂತ ಹೇಳ್ತಾನೆ. ಈಗ ಅದನ್ನು ಬರಿಬೇಕು. ಈಗ ಮೊದಲು ತಾವುಗಳು ಐ ಅಂದರೆ ಯಾರು ಅಂತ ನೋಡ್ಕೋಬೇಕು. ನೋಡಿ, ಇನ್ನೊಂದು ಪ್ರೊನೌನನ್ನು ಸರ್ಕಲ್ ಹಾಕಂತೀನಿ, ಕರೆಕ್ಟಾಗಿ ನೋಡ್ಕೊತ ಹೋಗಿ ಮಕ್ಕಳೇ. ಐ ಅಂದರೆ ಯಾರಿಲ್ಲಿ? ಐ ವಾಂಟ್. ಐ ಅಂದರೆ ಡಾನ್ ಗಾನ್ಜಲೋ ಹುಡುಗ. ಹಾಗಾಗಿ ಐಯನ್ನು ಚೇಂಜ್ ಮಾಡಿ ಹೀ ಅಂತ ಬರಿಬೇಕು. ನೋಡಿ, ಹೀ ಅಂತ ಬರಿಬೇಕು. ಇಷ್ಟೇ ರೀ, ಮತ್ತೇನೂ ಇಲ್ಲ. ವಾಂಟ್ ಅಂತ ಇದೆ, ಇದು ನಮ್ಮ ವರ್ಬು. ಇದನ್ನು ಪಾಸ್ಟ್ ಟೆನ್ಸಿಗೆ ಚೇಂಜ್ ಮಾಡಬೇಕು. ಇಫ್ ಯು ಚೇಂಜ್ ಇಟ್ ಇಂಟು ಪಾಸ್ಟ್ ಟೆನ್ಸ್ ಏನಾಗುತ್ತೆ? ವಾಂಟ್ ಚೇಂಜಸ್ ಟು ವಾಂಟೆಡ್. ಹಾಗಿದ್ರೆ ಹೀ ವಾಂಟೆಡ್ ಅಂತ ಆಗುತ್ತೆ. ನೋಡಿ, ಹೀ ವಾಂಟೆಡ್. ಮುಂದೆ ಕಾಪಿ ಮಾಡಿ ಬರೀರಿ. ಆ ಬೆಂಚ್ ನೋಡಿ, ಆ ಬೆಂಚ್ ಟೂಗೆ ಟೂ. ಅಲ್ಲಿ ಮೈ ಸೆಲ್ಫ್ ಅಂತ ಇದೆ. ಮೈ ಅಂತ ಹೇಳಿದರೆ ಯಾರಿಲ್ಲಿ? ಡಾನ್ ಗಾನ್ಜಲೋನೇ ಹುಡುಗ. ಹಾಗಾಗಿ ಈಗ ಇದು ನೋಡಿ, ಈಗ ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೇನೆ. ಮೈ ಬುಕ್ ಅಂತ ನಾನು ಹೇಳ್ತೇನೆ, ನೀವು ಅಲ್ಲಿ ಕೂತ್ಕೊಂಡು ಹಿಸ್ ಟೆಕ್ಸ್ಟ್ ಬುಕ್ ಅಂತೀರಾ. ನೋಡಿ, ಮೈ ಟೆಕ್ಸ್ಟ್ ಬುಕ್ ಅಂತ ನಾನು ಹೇಳ್ತೀನಿ, ಹಿಸ್ ಟೆಕ್ಸ್ಟ್ ಬುಕ್ ಅಂತ ನೀವು ಹೇಳ್ತೀರಾ. ಮೈ ಬುಕ್ ಅಂತ ಹೇಳಿದರೆ ಹಿಸ್ ಬುಕ್ ಅಂತ ಹೇಳ್ತೀರಾ. ಅಂದರೆ ಹುಡುಗ ಇದ್ದರೆ ಹಿಸ್ ಅಂತ ಬರುತ್ತೆ. ಅದೇ ಹುಡುಗಿ ಮೈ ಬುಕ್ ಅಂತ ಹೇಳಿದರೆ ಹರ್ ಬುಕ್ ಅಂತ ಹೇಳ್ತೀರಾ. ಇಷ್ಟೇ ಡಿಫ್ರೆನ್ಸು. ಮೈ ಬುಕ್ ಅಂತ ಇಲ್ಲಿ ಮೈ ಸೆಲ್ಫ್ ಅಂತ ಇದೆ, ಮೈ ಇರೋದು ಚೇಂಜ್ ಆಗಿ ಆಯಿತಾ ಹಿಮ್ ಅಂತ ಆಗುತ್ತೆ. ಕ್ಲಿಯರ್ ಅಲ್ಲ ಫ್ಯೂ? ಕ್ಲಿಯರ್? ಹಾಗಿದ್ರೆ ನೋಡಿ, ಈಗ ಎಲ್ಲ ಆಯ್ತರೋ. ಟು ಹಿಮ್ಸೆಲ್ಫ್, SELF ಅವನಿಗೆ ಬೇಕಂತೆ ಅಂತ. ಈಗ ನೋಡಿ, ಇಲ್ಲಿ ನಾನು ಏನೇನು ಚೇಂಜ್ ಮಾಡ್ತೆ ಅಂತ ಆಯಿತಾ. ಇದೊಂದು ಇಷ್ಟು ನಾನು ಫಸ್ಟ್ ಲೈನಲ್ಲಿ ಬರೆದಿರುವಂಥದ್ದು. ಇಲ್ಲಿ ಒಂದು ಫುಲ್ ಸ್ಟಾಪ್ ಹಾಕಬೇಕು.
ಕಾಮ ಹಾಕಿದರೆ 0 ಮಾರ್ಕ್ಸ್ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಇಂಡೈರೆಕ್ಟ್ ಸ್ಪೀಚಲ್ಲಿ ಕಾಮ, ಫುಲ್ ನಿಮ್ಮ ಡಬಲ್ ಇನ್ವರ್ಟೆಡ್ ಕಾಮ, ಕ್ವಶನ್ ಮಾರ್ಕು, ಎಕ್ಸ್ಕ್ಲಾಮೇಟರಿ ಮಾರ್ಕ್ ಯು ಶುಡ್ ನಾಟ್ ಯೂಸ್. ಪಂಚುಯೇಷನ್ಸ್ ಯೂಸ್ ಮಾಡೋಂಗಿಲ್ಲ. ಆದರೆ ನಾನು ಕೂಡ ಒಂದು ಪಂಚುಯೇಷನ್ ಯೂಸ್ ಮಾಡ್ತಾಯಿದ್ದೀನಿ, ಇದು ಎಕ್ಸೆಪ್ಟ್ ಆಯಿತಾ. ಎಕ್ಸೆಪ್ಟ್ ಫುಲ್ ಸ್ಟಾಪ್ ಯು ಶುಡ್ ನಾಟ್ ಯೂಸ್ ಎನಿಥಿಂಗ್. ಈಗ ಕೊನಿತೋ ದೇರ್ ಈಸ್ ನನ್ ಅಂತ ಹೇಳ್ತಾನೆ. ಈಗ ಇಲ್ಲಿಂದ ಸೆಕೆಂಡ್ ಸೆಂಟೆನ್ಸು ಸ್ಟಾರ್ಟ್ ಆಗುತ್ತೆ ನೋಡಿ. ಕೊನಿತೋ ನೋಡಿ, ಕಾಪಿ ಮಾಡಿ ಬರೆಯೋದು. ಯಾರಿಗೆ ಹೇಳ್ತಾನೆ? ದೇರ್ ಈಸ್ ನನ್. ಸ್ವಾಮಿ ಯಾವುದೋ ಬೆಂಚು ಖಾಲಿ ಇಲ್ಲ ಕಣ್ರಿ ಅಂತ ಡಾನ್ ಗಾನ್ಜಾಲೋಗೆ ಹೇಳ್ತಾನೆ ನೋಡಿ. ಸೆಡ್, SAID, ಸೆಡ್ ಏನಂತ ಹೇಳ್ತಾನೆ? ಯಾರಿಗೆ? ಡಾನ್ ಗಾನ್ಜಾಲೋಗೆ ಹೇಳ್ತಾನೆ. ಡಾನ್ ಗಾನ್ಜಾಲೋ ಏನಂತ ಹೇಳ್ತಾನೆ ನೋಡಿ? ದೇರ್ ಈಸ್ ನನ್. ಇಷ್ಟೇ ಸರ್. ಈಸ್ ಅಂತ ಇದೆ ಅಲ್ವಾ, ಅದನ್ನು ಚೇಂಜ್ ಮಾಡಿಬಿಟ್ಟು ವಾಸ್ ಅಂತ ಮಾಡಿ ಆನ್ಸರ್ ರೆಡಿ. ಕ್ಲಿಯರ್? ಆದರೆ ಇಲ್ಲೇನೋ ಒಂದು ಬಿಟ್ಟಿದ್ದೀನಿ. ಮಕ್ಕಳೆಲ್ಲ ಹೀಗೆ ಬರಿತಾ ಇರೋದು. ಇಲ್ಲಿ ನೀವು ಕಂಪಲ್ಸರಿಯಾಗಿ ಒಂದು ದಟ್ ಅಂತ ಸೇರಿಸಲೇಬೇಕು. ದಟ್ ಅಂತ ಸೇರಿಸಲಿಲ್ಲ ಅಂದರೆ ನಿಮಗೆ 0 ಮಾರ್ಕ್ಸ್ ಬರುತ್ತೆ. ನೋಡಿ ಈಗ ತೋರಿಸ್ತೇನೆ. ಯಾಕಂದರೆ ಅವಸರದಲ್ಲಿ ಎಲ್ಲರೂ ಹಾಗೆ ಬರೆಯೋದು. ನಾನು ಅದಕ್ಕೆ ನಿಮಗೆ ದಟ್ ಆಯಿತಾ, ಹೀ ವಾಂಟೆಡ್ ಇದು ಆನ್ಸರು. ದಟ್ ಹೀ ವಾಂಟೆಡ್ ಅಂತ ಆಯಿತಾ ಮಕ್ಕಳೇ? ಹಾಂ ನೋಡಿ, ಇದು ಬಿಟ್ಟರೆ 0 ಮಾರ್ಕ್ಸೇ ಎಕ್ಸಾಮಲ್ಲಿ. ನೋಡಿ, ಕಂಜಕ್ಷನನ್ನು ಯೂಸ್ ಮಾಡಬೇಕು. ಅದು ದಟ್ ಅಂತ. ಫಸ್ಟ್ ಸೆಂಟೆನ್ಸಲ್ಲಿ ಡಾನ್ ಗಾನ್ಜಾಲೋ ಟೋಲ್ಡ್ ಕೊನಿತೋ ದಟ್ ಹಿ ವಾಂಟೆಡ್ ಎ ಬೆಂಚ್ ಟು ಹಿಮ್ಸೆಲ್ಫ್. ನೆಕ್ಸ್ಟು ಕೊನಿತೋ ಸೆಡ್ ಡಾನ್ ಗಾನ್ಜಾಲೋ ದಟ್ ಅಂತ ಫಸ್ಟ್ ಬರ್ಕೊಂಬಿಡ್ರಪ್ಪ, ನೆನಪಿರಲ್ಲ. ನಾನೇ ಮರ್ತಿದ್ನಲ್ವಾ. ನೋಡಿ, ಕ್ವಶನ್ ಕಾಪಿ ಮಾಡಿ ಬರೆಯೋದು. ದೇರ್ THERE ದೇರ್ ವಾಸ್ ನೋಡಿ, ವಾಸ್ ನನ್ ಅಂತ ಇದೆ, NONE ಅಂತ. ಇಲ್ಲಿ ಈಸ್ ಇರೋದನ್ನು ನಾನು ವಾಸ್ ಮಾಡಿದೆ ಅಷ್ಟೇ. ಒಂದು ದಟ್ ಅಂತ ಸೇರಿಸಿದ್ದೀನಿ ಇಲ್ಲಿ. ಇಷ್ಟೇ ಡಿಫ್ರೆನ್ಸು, ಮತ್ತೇನು ಕೂಡ ಇಲ್ಲ ಮಕ್ಕಳೇ ಆಯಿತಾ. 5 ನಿಮಿಷದಲ್ಲಿ ಮುಗಿಸ್ಕೊಡ್ತೀನಿ ಕಣ್ರೋ, ಬೇಜಾರಾಗಬೇಡ್ರಿ. ಫುಲ್ ಸ್ಟಾಪ್ ಹಾಕಿದೆ. ನೆಕ್ಸ್ಟ್ ಕ್ವಶನು ಡಾನ್ ಗಾನ್ಜಾಲೋ ಹೂ ಹ್ಯಾಸ್ ಅಕ್ಯುಪೈಡ್ ಮೈ ಯೂಶಲ್ ಬೆಂಚ್ ಅಂತ ಇದೆ. ಹೌದಲ್ವಾ? ಹಾಗಿದ್ರೆ ಇಲ್ಲಿ ಹ್ಯಾಸ್ ಅನ್ನೋದನ್ನು ನಾವು ಸರ್ಕಲ್ ಹಾಕಬೇಕು. ಇದು ವರ್ಬು. ಚೇಂಜಸ್ ಟು ಪಾಸ್ಟ್ ಟೆನ್ಸ್ ಹ್ಯಾಡ್ ಅಂತ ಆಗುತ್ತೆ. ಇಷ್ಟೇ ಸರ್. ಕಾಪಿ ಮಾಡಿ ಬರೆಯುವಂಥದ್ದು ನೋಡಿ. ಡಾನ್ ಗಾನ್ಜಾಲೋ ನೋಡಿ. ಡಾನ್ ಗಾನ್ಜಾಲೋ ಯಾರಿಗೆ? ಕೇಳಿದ್ದಲ್ವಾ, ಹೂ ಹ್ಯಾಸ್ ಅಕ್ಯುಪೈಡ್. ಕೇಳಿದ್ದಕ್ಕಾಗಿ ನಾವೀಗ ಆಸ್ಕ್ಡ್ ಅಂತ ಬರಿತೀವಿ. ಯಾರಿಗೆ? ಕೊನಿತೋಗೆ. JUANITO ಏನಂತ ಕೇಳ್ತಾನೆ? ಹೂವು. ಇಲ್ಲಿ ನಾವು ದಟ್ ಅಂತ ಯೂಸ್ ಮಾಡಲ್ಲ. ಸ್ಟೇಟ್ಮೆಂಟ್ಸ್ 1 ನೋಡಿ, ಇದು ಸ್ಟೇಟ್ಮೆಂಟು, ಇದು ಸ್ಟೇಟ್ಮೆಂಟು, ಇದು ಸ್ಟೇಟ್ಮೆಂಟ್. ಹಾಗಾಗಿ ಇನ್ ದೀಸ್ 3 ಸೆಂಟೆನ್ಸಸ್ ವಿ ಯೂಸ್ ದಟ್. ದಟ್ ಎಲ್ಲೆಲ್ಲಿ ಬರುತ್ತೆ? ಸ್ಟೇಟ್ಮೆಂಟಲ್ಲಿ ಮಾತ್ರ ಬರುತ್ತೆ. ಇದು WH ಕ್ವಶನ್ನು. WH ಕ್ವಶನಲ್ಲಿ ಯಾವುದೇ ರೀತಿಯಾದಂತಹ ಕಂಜಕ್ಷನ್ ನಾವು ಯೂಸ್ ಮಾಡಲ್ಲ. ಆಲ್ರೆಡಿ ರೆಡಿ ಇದೆ ಹೂ ಅನ್ನುವಂಥದ್ದು. ಇಲ್ಲಿ ಹೂ ನೋಡಿ, ಹ್ಯಾಡ್ ಅಂತ ಬರಿಬೇಕು. HAD ನೋಡಿ ಮಕ್ಕಳೇ. ಹ್ಯಾಸ್ ಚೇಂಜಸ್ ಟು ಹ್ಯಾಡ್. ಇಷ್ಟೇ ಕಣ್ರೋ, ಏನೂ ಇಲ್ಲ. ಕಾಪಿ ಮಾಡಿ ಸೆಂಟೆನ್ಸ್ ಬರಿತೀನಿ ನೋಡಿ ಈಗ ಪಟ ಅಂತ. ಹೂ ಹ್ಯಾಡ್ ಅಕ್ಯುಪೈಡ್ ಆಯಿತಾ. ಮೈ ಅಂತ ಇದೆ, ಇದು ಕೂಡ ಚೇಂಜ್ ಆಗುತ್ತೆ ನೋಡಿ. ಮೈ ಚೇಂಜಸ್ ಟು ಹಿಸ್ ಅಂತ ಅಷ್ಟೇ. ಮೈ ಚೇಂಜಸ್ ಟು ಹಿಸ್ ನೋಡಿ. ಯೂಶುವಲ್ ಬೆಂಚ್ ಅಂತ. ಬೇಜಾರಾಗ್ಬಿಡ್ರು. ಅರ್ಜೆಂಟಲ್ಲಿ 5 ನಿಮಿಷದಲ್ಲಿ ಮಾಡೋಕ್ಕೆ ಹೋದರೆ ಮತ್ತು ಇಷ್ಟೋ ಕಂಡು ಆಗತ್ತೆ. ಹಿಸ್ ಅಂತ ಇಲ್ಲಿ ಬರಬೇಕು ಆಯಿತಾ. ನೆಕ್ಸ್ಟು ಮತ್ತೆ ಯಾವುದು? ಕೊನಿತೋ ಅಂತ ಇದೆ. ಲಾಸ್ಟ್ ಲೈನ್, ವಿ ಆರ್ ಇನ್ ಲಾಸ್ಟ್ ಲೈನ್ ಆಯಿತಾ. ನೋಡಿ ಈಗ ಕೊನಿತೋ ಲಾಸ್ಟ್ ಲೈನು. ಕೊನಿತೋ ದೇರ್ ಆರ್ 3 priests ಸಿಟ್ಟಿಂಗ್ ಓವರ್ ದೇರ್ ಅಂತ ಹೇಳ್ತಾನೆ. ಸ್ವಾಮಿಗಳೇ, ಅಲ್ಲಿ 3 ಜನ ಪೂಜಾರಿಗಳು ಕೂತ್ಕೊಂಡಿದ್ದಾರೆ ಅಂತ. ಪ್ರೀಸ್ಟ್ ಆಯಿತಾ. ಪ್ರೀಸ್ಟ್ ಚರ್ಚ್ನಲ್ಲಿ ಇರ್ತಾರಲ್ವ, ಅವರನ್ನು ಕರಿತೀವಿ ನೋಡಿ. ಕೊನಿತೋ ಇದು ಹೇಳಿದ್ದು ಸೆಡ್. ಯಾರಿಗೆ ಹೇಳ್ತಾನೆ? ಟು ಡಾನ್ ಗಾನ್ಜಾಲೋ ನೋಡಿ. ಹೆಸರು ಬರೆದಾಗ ಕ್ಯಾಪಿಟಲ್ ಇರಲಿ, ಎಲ್ಲರೂ ಕೂಡ ಗಾನ್ಜಾಲೋ ಏನಂತ ಹೇಳ್ತಾನೆ ನೋಡಿ. ಕಾಮ ದಟ್ ಅಂತ ಬರಬೇಕು ಮಕ್ಕಳೇ ನೋಡಿ. ಫಸ್ಟ್ ಸೆಂಟೆನ್ಸಲ್ಲಿ ದಟ್ ಅಂತ ಯೂಸ್ ಮಾಡಿದ್ವಿ, ಸೆಕೆಂಡಲ್ಲಿ ದಟ್ ಅಂತ ಇದೆ, ಲಾಸ್ಟಲ್ಲಿ ದಟ್ ಅಂತ ಯೂಸ್ ಮಾಡಿದ್ವಿ. ಬಿಕಾಸ್ ದೀಸ್ ಆರ್ ದಿ ಸ್ಟೇಟ್ಮೆಂಟ್ಸ್. ಅದು ಹೇಳಿಕೆಗಳು. ಇದು WH ಕ್ವಶನ್ಸು. WH ಕ್ವಶನ್ಸಲ್ಲಿ ದಟ್ ಎಲ್ಲ ಏನು ಯೂಸೇ ಮಾಡಬಾರ್ದು. ಕ್ಲಿಯರ್? ಹೂ ಅಂತ ಇದೆ, ಹೂ ರಿಮೇನ್ಸ್ ಸೇಮ್. ನೆಕ್ಸ್ಟ್ ದಟ್ ನೋಡಿ, ಕಾಪಿ ಮಾಡಿ ಬರೆಯೋದು ಸರ್. ಇಲ್ಲಿ ಆರ್ ಅಂತ ಇದೆ, ಆರ್ ಅಂತ ಚೇಂಜ್ ಮಾಡಿ ಇದನ್ನು ಪಾಸ್ಟ್ ಟೆನ್ಸಿಗೆ ಮಾಡಿ. ಆರ್ ಇರೋದು ವರ್ ಆಯಿತು. ದಟ್ ನೋಡಿ, ದೇರ್ ವರ್ ಅಷ್ಟೇ ಸರ್. 3 priests PRIESTS ಸಿಟ್ಟಿಂಗ್ SITTING ಸಿಟ್ಟಿಂಗ್ ಓವರ್ ದೇರ್. ಇಷ್ಟೇ ಸರ್. ಇಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸು ಸಿಗ್ತಾ ಇದೆ ಮಕ್ಕಳೇ. ನಾವಿಲ್ಲಿ ಏನು ಮಾಡಿದ್ವಿ ಅಂತ ಇನ್ನೊಮ್ಮೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಕರೆಕ್ಟಾಗಿ ವಿಡಿಯೋ ನೋಡಿ. ಈಗ ಲಾಸ್ಟು ಒಂದು 30 ಸೆಕೆಂಡ್ ಕೊಡಿ. ಐ ಇರೋದು ಹೀ ಮಾಡಿದ್ವಿ. ಯಾಕೆ ಸರ್ ಹೀ ಆಯಿತು ಅಂತ ಕೇಳಿದರೆ, ಐ ಅಂದರೆ ಡಾನ್ ಗಾನ್ಜಾಲೋ ಅಂತ. ಕ್ಲಿಯರ್ ಅಲ್ಲ ಫ್ಯೂ? ಹಾಗಾಗಿ ಇಲ್ಲಿ ಹುಡುಗಿ ಇರ್ತಿದ್ರೆ ಶಿ ಅಂತ ಆಗೋದು. ಇಷ್ಟೇ.
ಒಂದು ವರ್ಬನ್ನು ಐಡೆಂಟಿಫೈ ಮಾಡಬೇಕು, ಒಂದೇ ವರ್ಬ್ ಚೇಂಜ್ ಮಾಡಬೇಕು. ವಾಂಟ್ ಚೇಂಜಸ್ ಟು ವಾಂಟೆಡ್. ನೆಕ್ಸ್ಟು ಮತ್ತೊಂದು ಪ್ರೊನೌನ್ ಇದೆ, ಸರ್ಕಲ್ ದೇರ್. ಮೈ ಚೇಂಜಸ್ ಟು ಹಿಮ್. ಯಾಕೆ ಅಂದರೆ ಹುಡುಗ, ಹಾಗಾಗಿ ಆ ಪ್ಲೇಸಲ್ಲಿ ಹುಡುಗಿ ಇರ್ತಿದ್ರೆ ಇದು ಹರ್ ಸೆಲ್ಫ್ ಅಂತ ಆಗುತ್ತೆ. ನೆಕ್ಸ್ಟು ಸರ್ ಈ ಸೆಂಟೆನ್ಸು ಇದು ಸ್ಟೇಟ್ಮೆಂಟ್ ಆಗಿದೆ, ಹಾಗಾಗಿ ನಾವು ದಟ್ ಅಂತ ಕಂಜಕ್ಷನ್ ಯೂಸ್ ಮಾಡಬೇಕು. ಎಲ್ಲಿ ಯೂಸ್ ಮಾಡಬೇಕು? ಡಾನ್ ಗಾನ್ಸಲೋ ಟೋಲ್ಡ್ ಕೊನಿತೋ ದಟ್ ಅಂತ ಯೂಸ್ ಮಾಡಬೇಕು. ನೆಕ್ಸ್ಟ್ ಅದರಲ್ಲಿ ಕಾಪಿ ಮಾಡಿ ಬರೆಯೋದು. ನೆಕ್ಸ್ಟ್ ಸೆಂಟೆನ್ಸಲ್ಲಿ ದೇರ್ ಈಸ್ ನನ್ ಅಂತ ಇದೆ, ಒಂದೇ ಒಂದು ವರ್ಬ್ ಇದೆ. ಆ ವರ್ಬನ್ನು ಈ ರೀತಿಯಾಗಿ ಸರ್ಕಲ್ ಹಾಕ್ಕೊಂಡು ಈಸ್ ಚೇಂಜಸ್ ಟು ಪಾಸ್ಟ್ ಟೆನ್ಸಲ್ಲಿ ವಾಸ್ ಅಂತ ಆಗುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಈಗ ಇಲ್ಲಿ ಇದನ್ನು ವಾಸ್ ಅಂತ ಮಾಡ್ಕೊಂಡ್ವಿ, ಹಾಗೂ ಸೆಂಟೆನ್ಸಲ್ಲೂ ಬರೆದ್ವಿ ದಟ್ ದೇರ್ ವಾಸ್ ನನ್ ಅಂತ. ಇಷ್ಟೇ, ಮತ್ತೇನು ಮಾಡಲಿಲ್ಲ. ಕ್ಲಿಯರ್ ಆಲ್ ಆಫ್ ಯು? ನೆಕ್ಸ್ಟ್ ನೋಡಿ, ಡಾನ್ ಗಾನ್ಸಲೋ ಹೂ ಹ್ಯಾಸ್ ಅಕ್ಯುಪೈಡ್ ಮೈ ಯೂಸಲ್ ಬೆಂಚ್ ಅಂತ ಇದೆ. ಒಂದು ವರ್ಬನ್ನು ಐಡೆಂಟಿಫೈ ಮಾಡಿದ್ವಿ, ಹ್ಯಾವ್ ಫಾರ್ಮ್ ವರ್ಬನ್ನು. ಹ್ಯಾಸ್ ಚೇಂಜಸ್ ಟು ಹ್ಯಾಡ್. ಅಲ್ಲಿ ಏನಾದರೂ ಹ್ಯಾವ್ ಅಂತ ಬಂದರೂ ಕೂಡ ಹ್ಯಾಡ್ ಅಂತಲೇ ಆನ್ಸರ್ ಬರುತ್ತೆ ಎಕ್ಸಾಮಲ್ಲಿ. ಮೈ ಅಂತ ಇದೆ, ಹಿಸ್ ಅಂತ ಇಲ್ಲಾಗತ್ತೆ. ಹುಡುಗಿ ಏನಾದರೂ ಇಲ್ಲಿರ್ತಿದ್ರೆ ಅಲ್ಲಿ ಹರ್ ಅಂತ ಬರೋದು, ನೆನ್ಪಿಟ್ಕೊಳ್ಳಿ. ಸೊ ಐ ರೋಟ್ ನೋಡಿ, ಹೂ ಹ್ಯಾಸ್ ಅಕ್ಯುಪೈಡ್ ಹಿಸ್ ಯೂಸುವಲ್ ಬೆಂಚ್ ಅಂತ. ಥರ್ಡ್ ಪರ್ಸನ್ ಮಾತಾಡಿದ ಹಾಗೆ ರೀ, ಥರ್ಡ್ ಪರ್ಸನ್ ಆಯಿತಾ, ಅಷ್ಟೇ. ಲಾಸ್ಟ್ ಒನ್ ಕೊನಿತೋ, ದೇರ್ ವರ್ 3 ಪ್ರೀಸ್ಟ್ ಸಿಟ್ಟಿಂಗ್ ಓವರ್ ದೇರ್ ಅಂತ ಇದೆ. ದೇರ್ ಅನ್ನೋದನ್ನು ದೇರ್ ಅಂತಲೇ ಇಟ್ವಿ, ಅದ್ರ ಹಿಂದೆ ದಟ್ ಅಂತ ಹಾಕಿದ್ವಿ. ರೀಸನ್ ಈಸ್ ಬಿಕಾಸ್ ಇಟ್ ಈಸ್ ಅ ಸ್ಟೇಟ್ಮೆಂಟ್. ಸಿ ದೇರ್ ಆರ್ ಚೇಂಜಸ್ ಟು ವರ್. ವರ್ 3 ಸೀಟ್ ಎವ್ರಿಥಿಂಗ್. ಹೋಪ್ ಎಲ್ಲರಿಗೂ ಕೂಡ ಎಲ್ಲ ಡೌಟ್ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸ್ವಲ್ಪ ಕಷ್ಟಕರವಾದ ಪ್ರಶ್ನೆಯನ್ನು ತೆಗೆದುಕೊಂಡು ಬಂದು ಪ್ರತಿಯೊಬ್ಬರಿಗೂ ಕೂಡ ಇನ್ನೊಮ್ಮೆ ನಾನು ಈ ಒಂದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚನ್ನು ಕಲಿಸ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಒಂದು 5 ಲಿಂಕನ್ನು ಕೊಟ್ಟಿರ್ತೇನೆ, ಆ ಲಿಂಕನ್ನು ಯೂಸ್ ಮಾಡಿಕೊಂಡು ಕಲೀರಿ. ಧನ್ಯವಾದಗಳು.